ಸಿಕ್ಕವನ ಪಾಲಿಗೆ ಸೀತೆಯಾದಳು, ಸಿಗದವನ ಪಾಲಿಗೆ ಬಟರ್ ಫಸ್ಟು. ಸೊ ಇದನ್ನು ಚಾಪ್ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಲೆಮನ್ ಸ್ಕ್ವೀಸ್ ಕೊಡೋಣ. ಹಿಂಗೆಲ್ಲ ನಂಬ್ಕೊಂಬಾರ್ದು ಗೈಸ್, ನಾವೇ ಮಾಡಬೇಕು. ನೋಡೋಣ ಯಾರು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಅಂತ. ಫ್ಯಾಂಟಾಸ್ಟಿಕ್ ಗೈಸ್, ಫ್ಯಾಂಟಾಸ್ಟಿಕ್. ರೆಡಿ ಮಾಡೋಣ. Attention please, masterpiece. ಹೇ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಬೈಕ್ ತೊಗೊಂಡಾಗಿಂದ ಇದು ಮೊದಲನೇ ಕುಕಿಂಗ್ ಬ್ಲಾಗ್. ಏನಪ್ಪ ಅಂತಂದರೆ ಇವತ್ತು ನಾನು ಧ್ರುವ ಇಬ್ಬರು ಸೇರಿ ಬರೋಣ. ಇವಾಗ ಬರ್ದೇ ಬರೋಣ ಮೈಕ್ ಒಯ್ಯಲ್ಲ ಓಕೆ ಬಾಯ್ಲಿ. ಸೊ ಎಲ್ಲದರಲ್ಲೂ ಆಕಾಶ್ ಬರ್ತಾ ಇರ್ತಾನೆ. ಸೊ ಇವಾಗ ನಾನು ಧ್ರುವ ಇಬ್ಬರು ಸೇರಿ ಸೂರ್ಯನ ಏನೋ ಕುಕಿಂಗ್ ಮಾಡ್ತಾನಂತೆ, ನಾನು ಮಾಡಿದೆ ಅಂತ ಹೇಳ್ಬೇಕು. ಗೊತ್ತೀನಿ. ನಾನು ಧ್ರುವ ಇಬ್ಬರು ಸೇರಿ ಒಳ್ಳೆ ಪಾವ್ ಭಾಜಿ ಮಾಡ್ತೀವಿ. ಸೊ ಮನೇಲಿ ಎಲ್ಲರಿಗೂ ಆಕಾಶ್ ಪಾವ್ ಭಾಜಿ ತಿಂತ್ಯಾ? ಅಲ್ಲ ಕೇಳಿದೆ ಅಷ್ಟೇ, ಕೊಡಲ್ಲ ಕೇಳಿದೆ. ಸೊ ಜಾಸ್ತಿ ಆಕಾಶ್ ತಿನ್ನಲ್ಲ, ಮಮ್ಮಿ ಡ್ಯಾಡಿ ನಾನು ಧ್ರುವ ಇನ್ನೊಬ್ಬ ಯಾರು ಬಂದರೆ ಅದಕ್ಕೇನೇನು ಬೇಕೋ ಅದನ್ನೆಲ್ಲ ಹೋಗಿ ತೊಗೊಂಬರೋಣ, ತಂದು ಮಾಡೋಣ. ಮನೆ ಅಡುಗೆ ಮನೆಯೆಲ್ಲ ಗಬ್ಬಾಗಿ ಬಿದ್ದಿದೆ, ಬಂದು ನಾನು ಕ್ಲೀನ್ ಮಾಡಬೇಕು. ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಬೇಕು ಅಂತ ನೋಡೋಣ. ಬಟರ್ ಇದೆ, ಜಿಂಜರ್ ಇತ್ತು, ಗಾರ್ಲಿಕ್ ಇದೆ, ಚಿಲ್ಲಿ ಆನಿಯನ್ ಟೊಮೆಟೊ ತೊಗೊಳ್ಳೋಣ ಬನ್ನಿ. ಒಳ್ಳೆ ಇದೆ ಚಿಲ್ಲಿ. ಮೀನ್ಸ್ 1 kg ಅಷ್ಟು ಟೊಮೆಟೊ ಮತ್ತು ಒಂದು ಸ್ವಲ್ಪ ಚಿಲ್ಲಿ ತೊಗೊಂಡಿದ್ದೀನಿ. ಇವಾಗ ಆನಿಯನ್ ಮತ್ತು ಆಲೂ ಮನೇಲಿದೆ. ಆಲೂ ಇದೆ. ಮೀನ್ಸ್ ಇಲ್ಲಿ ಇಷ್ಟು ಮಸಾಲೆಗಳಿದೆ, ಬಟ್ ಯಾವುದು ಚಿಕ್ಕದಿಲ್ಲ. ನನಗೆ ಒಂದೇ ಒಂದು ಸಿಕ್ಕಿದ್ದು, ಅದು ದೊಡ್ಡ ಪಾವ್ ಭಾಜಿ ಮಸಾಲ. ಇದನ್ನೇ ತೊಗೊಬೇಕು. ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಟೊಮ್ಯಾಟೊ, ಆನಿಯನ್ ಮತ್ತು ಕ್ಯಾಪ್ಸಿಕಮ್, ಚಿಲ್ಲಿ. ಸೊ ಇದಿಷ್ಟು ಪ್ಯಾಕ್ ಆಗಿದೆ. ಇನ್ನೊಂದು ಪಾವ್ ಸಿಕ್ಕಿಲ್ಲ, ಪಾವ್ ಭಾಜಿಗೆ ಬ್ರೆಡ್ ಥರ ಇರುತ್ತಲ್ಲ ಅದು. ಸೊ ಅದನ್ನ ಆರ್ಡ್ರ್ ಮಾಡಬೇಕು ಸ್ವಿಗ್ಗಿಲೋ ಇದರಲ್ಲೋ. ಸೊ ಎಲ್ಲ ಆರ್ಡ್ರ್ ಮಾಡೋಣ. ಪಾಪ ಅವರು ಹೆದರ್ಕೊಂಬಿಟ್ಟವ್ರೆ ನಾಯಿದೆ ಅಂತ. ಹಂಗೆಲ್ಲ ಏನು ಕಚ್ಚಬೇಡಿ. ಸೂರ್ಯ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. हाँ व्लॉगिंग बना रहे हैं, मेरा ಚಾನಲ್ है देखो. ಪಾವು ಬಂದಿದೆ. ಸೊ ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅವರೇ ಕ್ಲೀನ್ ಮಾಡಿದ್ರು, ನೀನು ಮಾಡಿದ್ರೆ ತಲೆ ಸುತ್ತ ಬಿದ್ದಿದೋಗ್ಯಾ, ನಾನೇ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿಕೊಂಡು ನಮ್ಮ ವ್ಲಾಗಿಂಗ್ನ ಶುರು ಮಾಡುವ ಬನ್ನಿ. ಇವನು ನನ್ನ ಜೊತೆ ಪಾವ್ ಭಾಜಿ ಮಾಡ್ತೀನಿ ಅಂದ್ಬಿಟ್ಟು ಇದೆಲ್ಲ ಗುಡ್ಡೆ ಹಾಕೊಂಡು ಕೂತವ್ರೆ. ಹಿಂಗೆಲ್ಲ ನಂಬ್ಕೊಂಬಾರ್ದು ವಯಸ್, ನಾವೇ ಮಾಡಬೇಕು. ಸಪೋರ್ಟ್ಗೆ ಬರಲ್ಲ ಅಂತ ಜನ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಮಮ್ಮಿ ನೀನು ಮಾಡ್ತೀಯ ಹೆಲ್ಪು ನನಗೆ? ಆಲೂಗಡ್ಡೆನೆಲ್ಲ ತೊಳೆದು ನೀನು ನಂಗೆ ಹೆಲ್ಪ್ ಮಾಡ್ತೀಯಾ? ಅದನ್ನ ಕಟ್ ಮಾಡಾಕಿದ್ರೆ ಬೇಗ ಬೇಯುತ್ತೆ. ಸೊ ಗೈಸ್, ಇದನ್ನ ಆಲೂಗಡ್ಡೆ ದೊಡ್ಡದಿದೆ, ಕಟ್ ಮಾಡಾಕ್ಬೇಕು. ಸೊ ಅದನ್ನು ಫಸ್ಟ್ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯಲಿ. ಒಂದು 5-6 ವಿಷಲ್ ಕೂಗಿಸ್ರೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಅವಾಗ ಹಾಕಿ ಸ್ಮ್ಯಾಶ್ ಮಾಡ್ಬೋದು. ಇಷ್ಟೊಂದು ಬಿಡಿಸ್ಕೊಟ್ಟು ಸಾಕು. ಆಕಾಶ್ ಅವನಿಗೆ ಒಂದು ಡಯಟ್ ಫುಡ್ ಏನೋ ಮಾಡ್ಕೊತಿದ್ದಾನೆ. ಸೊ ಸ್ವಲ್ಪ ಬೇಗ ಮಾಡಿಬಿಡೋಣ ಅದಕ್ಕೆ. ಅಮ್ಮ ಫಾಸ್ಟ್ ಗೈಸ್, ಇಷ್ಟು ಬೇಗ ಗಾರ್ಲಿಕ್ ಎಲ್ಲ ಬಿಡಿಸ್ಬಿಟ್ರು. ಸೊ ಇದನ್ನ ಚಾಪ್ ಮಾಡ್ಕೊಳ್ಳೋಣ. ಗೈಸ್ ಹೆಂಗೋ ಸ್ಮ್ಯಾಶ್ ಮಾಡ್ತೀನಲ್ಲ, ಸೊ ಅದಕ್ಕೆ ಇದನ್ನೆಲ್ಲ ಒಂಥರ ಅಷ್ಟೊಂದು ಫೈನಾಗಿ ಚಾಪ್ ಮಾಡೋದು ಬೇಡ ಅಂತ ಅಂದ್ಕೊತೀನಿ. ಬಿಕಾಸ್ ಅದೇ ನಂಗೆ ಸಿಗಲ್ಲ ಬಾಯಿಗೆ. ಆಗಿದೆ. ನೆಕ್ಸ್ಟು ಗ್ರೀನ್ ಚಿಲ್ಲಿ, ಇದನ್ನ ಇಲ್ಲೇ ಇಟ್ಕೊಳ್ಳೋಣ. ಅಂತಂದರೆ ಫಸ್ಟು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ, ಅದೇ ಮೇನ್. ಈರುಳ್ಳಿ 2 ಸಾಕು ಅನಿಸುತ್ತೆ. ಒಂದು ಪ್ಲೇಟ್ ತೊಗೊಳ್ಳೋಣ, ಒಂದು ಪ್ಲೇಟ್ಗೆ ಹಾಕೊಳ್ಳೋಣ, ಅವಾಗ ಕರೆಕ್ಟಾಗಿರುತ್ತೆ.
ginger garlic one side, okay, chili on other side, okay, onion on other side. ಗೈಸ್ ಇದು ಏನಾದರೂ ಕಂಡುಹಿಡಿಬೇಕು ಗೈಸ್, ಗ್ಲೇಸು ಈರುಳ್ಳಿ ಕಟ್ ಮಾಡೋಕ್ಕೆ ಗ್ಲಾಸ್ ಯಾರಾದ್ರೂ ಇದ್ರೆ ಕಂಡುಹಿಡೀರಿ, ಇಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಟ್ರಿಕ್ಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರಬಾರ್ದು ಅಂದರೆ ಏನು ಮಾಡಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಯಾರು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಅಂತ. ಟೊಮ್ಯಾಟೊ ಹೋಗುತ್ತೆ ನೆಕ್ಸ್ಟ್. ಟೊಮ್ಯಾಟೊ ವೆಯ್ಟ್ ಟೊಮ್ಯಾಟೊ ಯಾಕೆ ಹಂಗೆ ಬೀಳ್ತೀಯ? ಕೆಲವೊಂದು ನಾರ್ತ್ ಇಂಡಿಯನ್ಸ್ ಇರ್ತಾರೆ, ಅವರು ಸ್ಯಾಂಡ್ವಿಚ್ ಮಾಡ್ತಿರ್ತಾರೆ, ಅವು ಎಷ್ಟು ಅವ್ರದ್ದೊಂಥರ ಚಾಕು ಇರುತ್ತೆ, ಚಾಟ್ ಮಾಡ್ಕೊಂಡಿರ್ತಾರೆ ಐರನ್ ಇದನ್ನು ಟಕ 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 ಅಂತ ಕಟ್ ಮಾಡ್ಕೊಂಡ್ಬಂದ್ಬಿಡ್ತಾರೆ. ಇಷ್ಟು ಟೊಮೆಟೊ ಸಾಕು. ಸೊ ಈ ಒಂದನ್ನು ಕಟ್ ಮಾಡಿಕೊಂಡು ಪ್ಯೂರಿ ಮಾಡ್ಕೊಳ್ಳೋಣ. ಪ್ಯೂರಿ ಅಂತಂದರೆ ಅದೊಂಥರ ಅಂದರೆ ಮಿಕ್ಸಿಗೆ ಹಾಕಿ ಬ್ಲೆಂಡ್ ಮಾಡೋದು ಅಷ್ಟೆ. ಓಕೆ 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 ಸೊ ಗೈಸ್ ಪ್ಯೂರಿ ಆಗಿದೆ. ಓಕೆ, ಸೊ ಇಷ್ಟು ಸಾಕು ಪ್ಯೂರಿ. ಇವಾಗ ಇದೊಂದು ಬ್ಯಾಲೆನ್ಸ್ ಇದೆ, ಕ್ಯಾಪ್ಸಿಕಮ್. ಇದನ್ನು ತೊಳ್ಕೊಂಡು ಇಟ್ಕೊಳ್ಳೋಣ. ಇವೆಲ್ಲ ಮಾಡಬೇಕಾದ್ರೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಟರ್. ಸೊ ಇವಾಗ ಬಟರ್ನ ಹಾಕೊಳ್ಳೋಣ ಇದಕ್ಕೆ. ಗೈಸ್ ಪಾವ್ ಭಾಜಿ ಮಸಾಲೆ ತಂದು ಇದಕ್ಕೆ 90 ರೂಪಾಯಿ ಗೈಸ್, ಪಾವ್ ಭಾಜಿ ಮಸಾಲೆಗೆ. ವೇಸ್ಟ್ ನಾನು. ಓಕೆ, ಸೊ ಆಯಿಲ್ ಹಾಕ್ಕೊಂಡಿದ್ದೀವಿ, ಒಂಚೂರು ಬಟರ್ ಹಾಕೊಳ್ಳೋಣ. ಇದಕ್ಕೆ ಫಸ್ಟು ನಾವು ಹಾಕೊಬೇಕಾಗಿರೋದು ಜಿಂಜರ್ ಗಾರ್ಲಿಕ್. ಓಕೆ, ಸೊ ಅದಕ್ಕೆ ಚಿಲ್ಲಿ ಹಾಕೊಳ್ಳೋಣ, ಹಿಂಗೆಲ್ಲರಿಗೂ ಗೊತ್ತಾಗ್ಲಿ ತೋರ್ಸೋಕ್ಕೆ ಅಂತ. ಸೊ ಗೈಸ್ ನೆಕ್ಸ್ಟ್ ಹೋಗ್ತಿರೋದು ಆನಿಯನ್. ಸೊ ಆನಿಯನ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಇದು ಮಾಡ್ಕೋಬೇಕು. ಸಿಂಪಲ್ ಗೈಸ್, ಸಿಂಪಲ್ ಅಂದರೆ ಸಿಂಪಲ್ ಇದು ಗೈಸ್. ರೀಸೆಂಟ್ ಟೈಮ್ಸಲ್ಲಿ ನಂದೊಂದು ವಿಡಿಯೋ ವೈರಲ್ ಆಯಿತು. ಓಕೆ, ನಾನೊಂದು ಶಾಯರಿ ಹೇಳಿದ್ದೆ, ಏನೆಂದು ಹೇಳಲಿ ಸಿಗಲಾರದ ದೇವತೆಯಂತಹ ಗೆಳತಿಯ ಬಗ್ಗೆ. ಏನೆಂದು ಹೇಳಲಿ ಸಿಗಲಾರದ ದೇವತೆಯಂತಹ ಗೆಳತಿಯ ಬಗ್ಗೆ. ಸಿಕ್ಕವನ ಪಾಲಿಗೆ ಸೀತೆಯಾದಳು, ಸಿಗದವನ ಪಾಲಿಗೆ ರಾಧೆಯಾದಳು. ಸೊ ಇವಾಗ ಆನಿಯನ್ ಆಗಿದೆ, ಇದಕ್ಕೆ ಟೊಮ್ಯಾಟೊ ಹಾಕೊಳ್ಳೋಣ. ಇವಾಗ ಇದಕ್ಕೆ ಮಸಾಲೆ ಹಾಕೋಣ. ಇಷ್ಟು ದೊಡ್ಡ ಪ್ಯಾಕೆಟ್ ಬೇಕಿತ್ತಾ ಅಂತ ನಾನು. ಗೈಸ್ 2 ಟೇಬಲ್ ಸ್ಪೂನ್ ಅಂತ ಹೇಳೋರೆ, ಟೇಬಲ್ ಮೇಲಿರೋ ಸ್ಪೂನ್ನ ತೆಗೆದು ಹಾಕೋಣ. ಅದೆಲ್ಲ ಸುಳ್ಳು. 2 ಟೇಬಲ್ ಸ್ಪೂನ್ ಅಂತಂದರೆ 4. ಗೈಸ್ 4 ಸ್ಪೂನು ನೋಡಿ. ಮಸಾಲೆ ಗಟ್ಟಿ ಆದ ತಕ್ಷಣ ಇದಕ್ಕೆ ನೆಕ್ಸ್ಟ್ ಹೋಗೋ ಇಂಗ್ರೀಡಿಯೆಂಟೇ ಟೊಮೆಟೊ ಪ್ಯೂರಿ. ಸೊ ಈ ಥರ ಪ್ಯೂರಿನ ಒಂದು ಸ್ವಲ್ಪ ಮಾಡಿ ಹಾಕೊಳ್ಳಿ. ನನ್ನ ಫೋನ್ ಸ್ವಿಚ್ ಆಫ್ ಆಯಿತು, ಅದಕ್ಕೆ ಆಕಾಶ್ ಫೋನ್ ಇಸ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೊಂದು ಒಳ್ಳೆ ಲೆಮನ್ ಸ್ಕ್ವೀಸ್ ಕೊಡೋಣ.
ಹೆಂಗೆ ಬರುತ್ತೆ ಹೇಳಿ ಇವಾಗ ಅಡಿಪೋಳಿ. ಇನ್ನೊಂದು ಚೂರು ಇದನ್ನು ಆ್ಯಡ್ ಮಾಡೋಣ, ಮಕ್ಕನ್. ನೋಡಿ ಬೆಣ್ಣೆ ಕರಗ್ತೈತೆ. ಅಣ್ಣ ಇನ್ನೂ ಏನೋ ಬೇಕಣ್ಣ, ಇನ್ನೂ ಏನೋ ಬೇಕು. ಅವ್ರು ಯಾರೋ ಒಬ್ರು ಹೇಳ್ತಾರೆ ಗೈಸ್, ಕುಕ್ ಮಾಡ್ಬೇಕಾದ್ರೆ ಲವಿಂದ ಮಾಡಿದ್ರೆ ಸುಮಾರಾಗಿ ಬರೋ ಅಡುಗೆನೂ ಸೂಪರಾಗಿ ಬರುತ್ತೆ ಅಂತ. ಅದು ನಿಜ. ಸೊ ಯಾವುದೇ ಅಡುಗೆ ಆಗಿರಲಿ ಮಾಡೋಣ, ರೆಡಿ ಮಾಡೋಣ. ಅಪ್ಪ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರನ್ನೂ ಕರೆಯೋಣ, ಪಾವು ಬಿಸಿ ಮಾಡೋಣ, ಹಾಕೊಡೋಣ. ಇದು ಪಕ್ಕದಲ್ಲಿ ಬಿಸಿ ಆಗ್ತಾ ಇರಲಿ, ಇಲ್ಲಿ ಪಾವು ಇಡೋಣ. ಇವಾಗ ಇದನ್ನು ಫಸ್ಟ್ ಅರ್ಧ ಕುಯ್ಕೊಳ್ಳೋಣ. ಫುಲ್ ಕಟ್ ಮಾಡೋದು ಬೇಡ, ಒಂದು ಸ್ವಲ್ಪ. ಹಿಂಗೆ ಬರುತ್ತೆ. ಧ್ರುವನ್ಗೆ ಸೊ ಫಸ್ಟು ಧ್ರುವನ್ ಕೊಡ್ತಾಯಿನಿ. ಹೆಲ್ಪಿಗೆ ಬರಬೇಡ, ಹಾಕ್ಕೊಡ್ತೀನಿ, ಗೊತ್ತೀನಿ. ಹಿಟ್ ಸೂಪರ್ ಇದೆಯಾ? ನಮ್ಮಮ್ಮ ಇಲ್ಲಿಂದನೇ ಅಂತ ಕೂತವ್ರೆ. ನಿಂಗೂ ಬೇಕಮ್ಮೆ ಕೊಡ, ಹಾಕೊಂಡ್ಬರ್ತೀನಿ. ಸೊ ಇದು ನಮ್ಮ ಅಮ್ಮಗೂ ಮಾಡ್ಕೊಂಬರೋಣ. ಅವ್ರು ರೊಟ್ಟಿ ಇದ್ರು, ಒಂದು ರೊಟ್ಟಿ ತಿಂದರು. ಸೊ ನಮ್ಮ ಅಮ್ಮಗೆ ಪ್ರಿಪೇರ್ ಮಾಡೋಣ. ಥ್ಯಾಂಕ್ ಯು ಬೇಬಿ. ವೆಲ್ಕಮ್. ನನ್ನ ಮಗ ಚೆನ್ನಾಗೇ ಮಾಡ್ತಾನೆ. ಬಟರ್ ಫಸ್ಟು, ಕೈ ಬಟರ್ಗೆ ಹೋಗುತ್ತೆ. ಬಟರು ತುಪ್ಪ ಅಂದರೆ ಸೂಪರ್ ಆಗಿ. ಹೋಟ್ಲಲ್ಲೂ ಇಷ್ಟು ಚೆನ್ನಾಗಿರಲ್ಲ. somebody missed the chance, you know. ತೆಗೇನು ಹೋಟ್ಲು ಧ್ರುವ, ಇನ್ವೆಸ್ಟ್ ಮಾಡಿಬಿಡು. ನಾನು ನೀನು ಆಫ್ ಹಾಕ್ಬಿಡು, ಒಂದು ಒಳ್ಳೆ ಹೋಟ್ಲು ತೆಗೀನ ಗೈಸ್. ನಿಜವಾಗ್ಲೂ ಸಾಕಾಗಿದೆ. ಸೊ ಗೈಸ್ ನೋಡಿ, ಹಿಂಗಿದೆ ಪಾವ್ ಭಾಜಿ. ಪಾವ್ ಭಾಜಿ ಹೆಂಗಿತ್ತು ಮಮ್ಮಿ? ಅದು ಬಿಡ, ಆಮೇಲೆ ಇಟ್ಕೊತೀನಿ. ಸೊ ನಾನು ಟೇಸ್ಟ್ ಮಾಡಿಲ್ಲ, ನಾನು ಇವ್ರದ್ದೆಲ್ಲ ಕೇಳಿದ್ದೀನಿ. ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ ಹೌ ಇಸ್ ಇಟ್ ಅಂತ ಅಂದ್ಬಿಟ್ಟು. ಪಾವ್ ಭಾಜಿ, ಸರಿ ಪಾವು ಭಾಜಿ, ಆನಿಯನ್ನು, ಇದಕ್ಕೆ ಈರುಳ್ಳಿ, ಸಾರಿ ಈರುಳ್ಳಿನೇ ಇಟ್ಕೊಂಡಿದ್ದಾವೆ. ಸರಿ ನಿಂಬೆಣ್ಣೆ ಇಟ್ಕೊಂಡಿದ್ದಾವೆ. ಬೇಡ. ಸೊ ಪಾವ್ ಒಂಚೂರು ತೊಗೊಂಡು, ಬಟರ್ ತೊಗೊಂಡು, ಈರುಳ್ಳಿ ತೊಗೊಂಡು, ಅದಕ್ಕೆ ನಿಂಬೆಹಣ್ಣು ಅಂದ್ಕೊಂಡಿದ್ದೀನಿ. ಫ್ಯಾಂಟಾಸ್ಟಿಕ್ ಗೈಸ್, ಫ್ಯಾಂಟಾಸ್ಟಿಕ್. ಕಂಪ್ಲೀಟಾಗಿ ಒಳ್ಳೆ ಪಾವ್ ಭಾಜಿ ಮಾಡಿದೆ. ಮನೆಯವರೆಲ್ಲ ಇಷ್ಟಪಟ್ಟರು, ಸಕ್ಕತ್ತಾಗಿದೆ ಅಂತ ಅಂದ್ಬಿಟ್ಟು. ನನಗೆ ತುಂಬ ಇಷ್ಟ ರೆಸ್ಟೋರೆಂಟ್ ಓಪನ್ ಮಾಡೋಕ್ಕೆ. ಒಳ್ಳೆ ಟೈಮ್ ಬಂದರೆ ಖಂಡಿತ ಓಪನ್ ಮಾಡ್ತೀನಿ. ದಟ್ ವಿಲ್ ಬಿ ಎ ಹಿಟ್. ನನಗೆ ಆ ಕಾನ್ಫಿಡೆನ್ಸ್ ಇದೆ. ಸೊ ನಿಮ್ಮ ಪ್ರೋತ್ಸಾಹ ಸಹನೆ ಎಲ್ಲ ಬೇಕು. ನಿಮ್ಮ ಪ್ರೋತ್ಸಾಹ ಬೇಕು, ಮೇನಾಗಿ ಸಪೋರ್ಟು, ಬ್ಲೆಸ್ಸಿಂಗ್ಸ್ ಬೇಕು. ಓಕೆ, ಸೊ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್. ಸೈನಿಂಗ್ ಆಫ್, ಸೂರ್ಯ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು